ಹೌದಾ ಅರ್ಜೆಂಟ್ ಅರ್ಜೆಂಟ್ ಅವಂದು ಈಗ ಆಯ್ತಲ್ಲ ಪರವಾಗಿಲ್ಲಲ್ಲ ಈಗ ಗೈಸ್ ನಮ್ಮ ಎರಡನೇಕ ತಂದಿದ್ದಾಳೆ ಇದೇನಿದು ಮಣ ಪತ್ರೊಡೆ ಮಾಡ್ಕೊತ ತಂದಿದ್ದಾಳೆ ನೋಡ್ರಿ ಇದು ಪತ್ರೊಡೆ ಅದೇ ಹೇಳಿದ್ದಾಳೆ ನಮ್ಮ ಎರಡನೇಕ ತಂದಿದ್ದಾಳೆ ನೋಡ್ರಿ ಪತ್ರೊಡೆ ಇದು ಕೆಸ ಇದು ಕಳಲೆ ಮಾಡಬೇಕೆಲ್ಲ ನಮ್ಮ ಮನೆಯವರು ಹೋಗೋಷ್ಟೊತ್ತಿಗೆಲ್ಲ ಮಾಡಿ ಕೊಡ್ಬೇಕು ಅವ್ರಿಗೆ ಇದು ತಿನ್ನೋದ್ರಿಂದ ಹೊಟ್ಟೆಯಲ್ಲಿರೋ ಕಲ್ಮಶಗಳು ಕೂದಲುಗಳು ಎಲ್ಲ ಹೊರಟೋಗ್ತವೆ ವರ್ಷಕ್ಕೊಂದ್ಸತಿ ತಿನ್ನಬೇಕು ಇದು ತಿನ್ನೋದ್ರಿಂದ ಕಳಲೆ ತಿನ್ನೋದ್ರಿಂದನೂ ಅಷ್ಟೇ ದೇಹದಲ್ಲಿರೋ ಕಲ್ಮಶ ಹೊರಟೋಗುತ್ತೆ ಇದು ಅಷ್ಟೇ ಕೆಸ ಇದರಲ್ಲೇ ಇದನ್ನು ಮಾಡಿರೋದು ಯೂಟ್ಯೂಬಲ್ಲಿ ನೋಡಿದ್ರೆ ಬರುತ್ತೆ ನೋಡಿ ಮಾಡ್ಕೊಡ್ತೀನಿ ಅವೆಲ್ಲ ಎತ್ತಿಡ ಪುಟ ಓಯ್ ಓಯ್ ಪ್ರೀತಿ ಅಲ್ಲಿ ಲೋಟಗಳು ಎತ್ತಿಡ ಇಲ್ಲಿ ಇಲ್ಲಿ ಇದ್ರ ಮೇಲೆ ಚಪಾತಿ ತಿಂದವ್ರು ಏನು ತಿಂದಿಲ್ಲ ಇನ್ನು ಲೇಟ್ ಎಲ್ಲ ತಿಂದಿದ್ದೆ 12 ಗಂಟೆ ನಾವು 9 ಗಂಟೆ ಇಲ್ಲ ಅಷ್ಟೊತ್ತಿಗೆ ಹೋಗ್ತಾರಲ್ಲ 9:30 10 ಗಂಟೆಗೆ ಗಾಯಿಸಿದೇನು ಗೊತ್ತೆ ಕೆಸ ಇದರಲ್ಲೇ ಪತ್ರೊಡೆನ ಮಾಡೋದು ಮತ್ತು ನಾನು ಇದರಲ್ಲಿ ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ ನಿನ್ನೆ ನಮ್ಮ ಅಕ್ಕ ತಂದಿದ್ಲಲ್ಲ ಪತ್ರೊಡೆ ತಿಂದ್ವಿ ಅದಕ್ಕೆ ಪ್ರೊಸೆಸ್ ಎಲ್ಲ ಜಾಸ್ತಿ ಪತ್ರೊಡೆಗೆ ಅದಕ್ಕೆ ಇವತ್ತು ಚಟ್ನಿ ಮಾಡೋಣ ಅಂತ ಇದನ್ನೆಲ್ಲ ಹೆಚ್ಚಿಬಿಟ್ಟು ಆಮೇಲೆ ತೋರಿಸ್ತೇನೆ ಕೆಸುವಿನ ಸೊಪ್ಪು ಇದನ್ನು ಸಣ್ಣಗೆ ಹೆಚ್ಚಿ ಉಪ್ಪು ಹಾಕಿ ಹಸಿಮೆಣಸು ಹಾಕಿ ಸ್ವಲ್ಪ ನೀರು ಹಾಕಿ 3 ಕೂಗು ಕೂಗಿಸ್ಕೋಬೇಕು ಕೂಗಿಸ್ಕೊಂಡು ಆಮೇಲೆ ಚೆನ್ನಾಗಿ ಮಸ್ತು ಹುಣಸೆ ಹುಳಿ ಬಿಟ್ಟು ಬೆಳ್ಳುಳ್ಳಿ ಜಜ್ಜಿ ಒಣಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಕೆಸುವಿನ ಸೊಪ್ಪು ದೇಹದಲ್ಲಿರೋ ಕಶ್ಮಲ ಕೂದಲುಗಳನ್ನೆಲ್ಲ ಆಚೆಗೆ ಹಾಕುತ್ತೆ ವರ್ಷಕ್ಕೊಂದು ಸರಿ ತಿಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದು 3 ವಿಷಲ್ ಹೊಡಿಸ್ಬೇಕೀಗ ಗಾಯ್ಸ್ ಇದು ಕಳಲೆನ 3 ದಿನ ಆ ಥರ ಕಟ್ ಮಾಡಿ ನೀರಲ್ಲಿ ನೆನೆಸಿ ಇದಕ್ಕೆ ಕಾಳುಗಳು ಸೊಪ್ಪು ಎಲ್ಲ ಹಾಕಿ ಮಾಡ್ಕೊಡ್ತಿರೋದ್ರಿಂದ ಆಷಾಢದಲ್ಲಿ ತಿನ್ನುವಂಥ ತರಕಾರಿಗಳಿವು ಕಳಲೆಗೆ ಹೆಸ್ರು ಕಾಳು ಮಡಕೆ ಕಾಳು ಕಡಲೆಕಾಳು ಎಲ್ಲ ಕಾಳುಗಳು ಹಾಕಿ ಇದ್ರ ಜೊತೆ ಸೊಪ್ಪು ಹಾಕಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಇದು ಹೀಟ್ ಇರೋದ್ರಿಂದ ಇದಕ್ಕೆ ಹೆಸ್ರು ಕಾಳು ಹಾಕಬೇಕು ನಾನು ಇದನ್ನು 3 ದಿವಸ ನೆನೆಸ್ಬೇಕು ಕಳಲೆನ 3 ದಿವಸ ನೆನೆಸಿ ಆಮೇಲೆ ಕಾಳುಗಳು ಸೊಪ್ಪು ಹಾಕಿ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಆಷಾಢದಲ್ಲಿ ತಿನ್ನುವಂಥ ತರಕಾರಿ ಕಳಲೆ ಗಾಯ್ಸ್ ಕೆಸುವಿನ ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಬೆಳಗ್ಗೆ ಹೋಗ್ತಿದ್ದಿಲ್ಲ ತಿರ್ಗಿಲಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಅಡಿಗ ಗುರುಭ್ಯೋ ನಮಃ ಇವತ್ತು ಗುರು ಪೂರ್ಣಿಮಾ ನಾವೀಗಷ್ಟೇ ನಾನು ನಮ್ಮ ಮನೆಯವರು
ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಆಂಜನೇಯನ ದೇವಸ್ಥಾನ, ನಮ್ಮನೆ ನಿಯರ್ ಅಂದರೆ ಆಂಜನೇಯ. ಆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವತ್ತು ಹುಣ್ಣಿಮೆರ ಹಂಗೆ ಪೂಜೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬರ್ಸಿದ್ದೆ. ಸಂಕಲ್ಪ ಮಾಡಿಸಿದ್ವಿ. 8:30ಗೆ ಹೋಗಿ ಪ್ರಸಾದ ಇಸ್ಕೊಂಬ ಅಂದೆ. ಹೋಗಿ ಇಸ್ಕೊಂಬರ್ತಾರೆ. ಗುರುಭ್ಯೋ ನಮಃ. ಗುರು ಅಂದರೆ ನಾವು ಯಾರ್ಯಾರಿಂದ ಏನೇನು ಕಲ್ತಿದ್ದೀವೋ ಅವರಿಗೆಲ್ಲ ಕೋಟಿ ಕೋಟಿ ನಮನಗಳು. ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಗುರು ಹಿರಿಯರು ಯಾರ್ಯಾರಿಂದ ನಾವು ಒಳ್ಳೆಯದನ್ನು ಕಲ್ತಿದ್ದೀವಿ ಅವರಿಗೆಲ್ಲ ಇವತ್ತು ನಮನನ್ನು ಸಲ್ಲಿಸುವಂಥ ದಿನ. ಒಂದು ಟಿಪ್ ಹೇಳೋರೇ ಆಗಲಿ ಅಥವಾ ಯಾರಿಂದನಾದರೂ ನಾವು ಏನಾದರೂ ಗೊತ್ತಿಲ್ಲದಿರೋ ವಿಚಾರನ ತಿಳ್ಕೊಂಡಿರ್ತೀವಿ. ಯಾರ್ಯಾರಿಗೆ ಜ್ಞಾನ ಇದೆಯೋ, ಯಾರ್ಯಾರಿಂದ ನಮ್ಗೆ ಜ್ಞಾನ ಸಿಕ್ಕಿದೆಯೋ ಅವರೆಲ್ಲರನ್ನೂ ಕೂಡ ನಾವು ಗುರುಗಳು ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ನಮಗೇನು ಗೊತ್ತಿರಲೋ ಒಬ್ಬರಿಂದ ನಾವು ಅದನ್ನು ತಿಳ್ಕೊಂಡಿರ್ತೀವಿ. ನಮ್ಗೆ ಯಾರ್ಯಾರು ಏನೇನು ತಿಳಿಸಿರ್ತಾರೋ ಚಿಕ್ಕ ಚಿಕ್ಕ ವಿಚಾರನಾಗಲಿ ಅವರು ಕೂಡ ಗುರುಗಳೇ. ಇವತ್ತು ಕೆಸದ್ದು ಸಾರು ಮಾಡಿದ್ದೆ. ಮತ್ತು ಇದು ಕಡಲೆ ನೆನೆಸಿದ್ದೀನಿ ಇವತ್ತು. ಕಡಲೆ ತುಂಬ ಹೀಟು ಆಯಿತಾ. ಅದಕ್ಕೆ ಹೆಸರು ಕಾಳು, ಕಡಲೆಕಾಳು, ಹಲಸಂದೆ ಕಾಳಿದ್ದಾವೆ ಮತ್ತು ಮಡಿಕೆ ಕಾಳಿದ್ದಾವೆ. ಇಷ್ಟು ಕಾಳನ್ನು ಹಾಕಿ ನಾಳೆ ಸಾರು ಮಾಡಬೇಕು. ಇವತ್ತು ನಾನು ತಲೆ ಸ್ನಾನ ಮಾಡಿಲ್ಲ, ಯಾಕಂದರೆ ಹುಣ್ಣಿಮೆ ದಿನ ತಲೆ ಸ್ನಾನ ಮಾಡಬಾರ್ದು ಅಂತ ಅವರು ರವಿಶಂಕರ್ ಗುರುಜಿ ಹೇಳ್ತಿದ್ರು. ಹಾಗಾಗಿ ಕೆಲವೊಂದು ನಾನು ಮಾಡಬಾರ್ದು ಅಂದರೆ ನಾನು ಮಾಡಲ್ಲ, ಕೆಲವೊಂದು ನಾವು ಪಾಲಿಸ್ತೀವಿ. ನಾವು ಮಾಡೋ ಕೆಲಸಗಳೇ ನಮಗೆ ಗ್ರಹಗಳಾಗಿ ಫಲಗಳನ್ನ ಕೊಡ್ತವೆ ಎಂದಾಗ ನಾವು ಯಾಕೆ ಮಾಡಬಾರ್ದು ಅಲ್ವಾ. ಹಾಗಾಗಿ ತಲೆ ಸ್ನಾನ ಮಾಡಿಲ್ಲ. ನಾಳೆ ಫ್ರೈಡೇ ಇಲ್ಲ, ನಾಳೆ ಮಾಡಬೇಕು. ನಮ್ಮನೆಯವರಿದ್ದರೆ ಒಂಥರ ಚೆಂದ ಅನಿಸುತ್ತೆ ನನಗೆ. ಯಾಕಂದರೆ ಅಂಗಡಿಗೆಲ್ಲ ಓಡಾಡ್ತಾರೆ, ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ. ಆಮೇಲೆ ಎಲ್ಲ ಕೆಲಸ ಆದಮೇಲೆ ಮಾತಾಡ್ತಾ ಕೂತ್ಕೊತೀವಿ. ಏನಾದರೂ ಮನೇಲಿ ಗಂಡಸರಿರಬೇಕು. ಮನೇಲಿ ಗಂಡಸರಿದ್ರೇ ಅದಕ್ಕೊಂದು ಕಳೆ, ಬೆಲೆ, ಒಂದು ಲಕ್ಷಣ. ಯಾವಾಗ ದೇವರು ನಮ್ಮಿಬ್ಬರೂ ಒಂದೇ ಕಡೆ ಇರೋ ಥರ ಮಾಡ್ತಾನೋ ಗೊತ್ತಿಲ್ಲ, ವಿಚಾರ ಆಗುತ್ತೆ ನನಗೆ. ನಮ್ಮ ಮನೆ ಇರ್ತಾರೆ, ಬೇರೆ ಕಡೆ ನನಗೆ ಯೋಚನೆ ಬರೋಲ್ಲ. ಟೈಮ್ ಅಡುಗೆ ಮಾಡೋದ, ಮತ್ತು ಬೇಜಾರಾಗ್ತಿದೆ ನನಗೆ. ಅಲೋನ್ ಫೀಲೇ ಕಾಡೋದೇ ಇಲ್ಲ. ಯಾಕಂದರೆ ಅವರು ಇರ್ತಾರಲ್ಲ, ಮಾತಾಡ್ಕೊಂಡು ಕೂತ್ಕೊತೀವಿ. ಏನಾದರೂ ಮನೇಲಿ ಗಂಡಸರು ಇರಬೇಕು, ಇದ್ದಾಗಲೇ ಅದಕ್ಕೆ ಒಂದು ಲಕ್ಷಣ, ಒಂದು ಬೆಲೆ. ಅವಾಗೆಲ್ಲ ಹಂಗೆಲ್ಲ ಜಗಳ ಮಾಡೋರು ಈಗಲೂ ಒಂದೊಂದು ಸರಿ ಕಿರಿಕು ಅವೆಲ್ಲ ಮಾಡ್ತಾರೆ. ಅವೆಲ್ಲ ಇದ್ದಾಗ ಅವೆಲ್ಲ ನನಗೇನು ದೊಡ್ಡ ಜಗಳಗಳು ದೊಡ್ಡದು ಅಂತ ನಾನು ಮಾಡೋಕ್ಕೋಗಲ್ಲ. ಚಿಕ್ಕ ಚಿಕ್ಕದನ್ನೆಲ್ಲ ನಾನು ದೊಡ್ಡದು ಮಾಡಲ್ಲ. ನಾನು ಹೇಳಬೇಕು ಅಂದರೆ ನಾನು ನಿಜವಾಗ್ಲೂ ಕಿರಿಕು ತೆಗಿಯೋಳೆ ಅಲ್ಲ, ನನಗೆ ಜಗಳ ತೆಗಿಯೋಳಲ್ಲ, ಹಳೆಯದನ್ನೆಲ್ಲ ತೆಗಿಯೋಳು ಅಲ್ಲ ನಾನು. ಅವಾಗೆಲ್ಲ ತುಂಬಾ ಟಾರ್ಚರ್ ಮಾಡ್ತಿದ್ರು. ಆದರೂ ಅದನ್ನು ಅವಾಗೆಲ್ಲ ನನ್ನ ಮಗಳಿಗೋಸ್ಕರ ಸಹಿಸ್ಕೊಂಡು ಬಂದೆ. ಇವಾಗೇನು ಟಾರ್ಚರ್ ಎಲ್ಲ ಏನಿಲ್ಲ, ಚಿಕ್ಕ ಪುಟ್ಟ ಮಾಮೂಲಿ ಅದು. ಆವಾಗಿಂದು ನಾನು ಅವ್ರನ್ನೂ ಕೂಡ ನಾವು ಬ್ಲೇಮ್ ಮಾಡಲ್ಲ. ಮನುಷ್ಯ ಬ್ಲೇಮ್ ಮಾಡಬಾರ್ದು ಯಾರನ್ನು. ನಮ್ಮ ಕರ್ಮ ಅದು ಅಂತ ನಾವು ಅಂದ್ಕೋಬೇಕು. ಅವಾಗೆಲ್ಲ ನನ್ನ ಕರ್ಮ ಇತ್ತು ಅನಿಸುತ್ತೆ, ನಾನು ಅದನ್ನೆಲ್ಲ ಅನುಭವಿಸ್ದೆ. ಈಗ ದೇವರಿಂದ ಏನೂ ಇಲ್ಲ. ನೋಡೋಣ ವಾಟ್ ವಿಲ್ ಹ್ಯಾಪನ್. ನೀವು ಚೆನ್ನಾಗಿದ್ದರೆ ಸಾಕು, ನಮ್ಮ ಮನೆಯವ್ರು ಚೆನ್ನಾಗಿದ್ದರೆ ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಅವರನ್ನು ಸುಖವಾಗಿ ಕಾಪಾಡಿದ್ರೆ ಸಾಕು. ಎಲ್ಲರೂ ಚೆನ್ನಾಗಿರಬೇಕು, ಎಲ್ರಿಗೂ ಒಳ್ಳೆಯದಾಗಬೇಕು. ಎಲ್ಲರೂ ಚೆನ್ನಾಗಿದ್ದರೆ ನೋಡ್ಬೋದು, ಖುಷಿ ಪಡ್ಬೋದು. ನಾನಂತೂ ಹಂಗೆ, ಯಾರ ಕಣ್ಣೀರು ನೋಡೋಕ್ಕೆ, ಯಾರ ಕಷ್ಟದಲ್ಲಿ ಇರೋದನ್ನು ನೋಡೋಕ್ಕೆ ನಾನು ಇಷ್ಟಪಡಲ್ಲ. ನನಗೆ ಸಹಾಯ ಮಾಡೋಕ್ಕಾಗದೇ ಹೋದರೂ ನನ್ನ ಮನಸ್ಸಲ್ಲೇ ತುಂಬಾ ಫೀಲ್ ಮಾಡ್ಕೊತೀನಿ, ಪಾಪ ಅವ್ರಿಗೆ ಹಂಗೆ ಆಗಬಾರ್ದಿತ್ತು ಅಂತ. ನಾನು ಯಾರೂ ನೋಡು ಜಲಿಸ್ಬಿಡಲ್ಲ, ಯಾರ ಕಾಲೇ ಎಳಿಯಲ್ಲ, ಯಾರ ವಿಚಾರಕ್ಕೂ ಹೋಗಲ್ಲ. ಅವ್ರವ್ರ ಖುಷಿ, ಅವ್ರವ್ರ ಸಂತೋಷ ಅಂತ ಬಿಟ್ಬಿಡ್ತೀನಿ ಹೊರತು ನಾವು ಯಾರ ಖುಷಿ ನೋಡಿ ನಾನು ಹೊಟ್ಟೆ ಕಿಚ್ಚಿಬಿಡಲ್ಲ. ಅವ್ರವ್ರ ಜೀವನ, ಅವ್ರವ್ರ ಬದುಕು
ಅಂತ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಯಾಕಂದರೆ ನಮ್ಮ ಗುಣಗಳೇ ನಮಗೆ ವೈರಿ. ಹಾಗಾಗಿ ನಾವು ಒಳ್ಳೆಯದನ್ನೇ, ಒಳ್ಳೆಯ ಗುಣಗಳು ಬರಬೇಕು, ಒಳ್ಳೆ ಥಾಟ್ಸು, ಒಂದು ಒಳ್ಳೆಯ ಜ್ಞಾನ, ಎಲ್ಲದ್ರ ಬಗ್ಗೆ ಒಂದು ಒಳ್ಳೆ ಯೋಚನೆ, ಕೆಟ್ಟದನ್ನು ಸಹ ಒಳ್ಳೆ ರೀತಿಯಲ್ಲಿ ತೊಗೊಂಡು ಹೋಗೋಕ್ಕೆ ಅದಕ್ಕೂ ಪುಣ್ಯ ಇರಬೇಕಂತೆ, ಅದಕ್ಕೂ ಯಾವುದೋ ಗ್ರಹಗಳು ಇಂಪ್ಯಾಕ್ಟ್ ಆಗ್ತಾವಂತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಗಾಯ್ಸ್, ಲವ್ ಯು ಆಲ್ ಗಾಯ್ಸ್. ಗೈಸ್, ಇದು ಸತ್ಯನಾರಾಯಣ ಸ್ವಾಮಿ ಪ್ರಸಾದ. ಇವತ್ತು ಗುರುಪೂರ್ಣಿಮೆ, ಆಗಲೇ ದೇವಸ್ಥಾನಕ್ಕೆ ಹೋಗಿದ್ವಾ. ಯೂಶ್ವಲಿ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ. ನಮ್ಮನೆಯವರಿಗೆ ಬರ್ಸ್ರಿ ಅಂತ ಹೇಳಿದೆ, ಬರ್ಸಿದ್ರು. ಈಗೋಗಿ ಅವರ ಪ್ರಸಾದ ಇಸ್ಕೊಂಬಂದರು, ತಿಂತಾಯಿದ್ದೀನಿ. ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಎಲ್ರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಅವಾಗೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ, ಹಿಂದಿನ ದಿನ ರವೆ ಮತ್ತು ಸಕ್ಕರೆನ ಕೊಡ್ತಾಯಿದ್ದೆ ಹುಣ್ಣಿಮೆಗೆ. ಮಧ್ಯದಲ್ಲೆಲ್ಲ ಬಿಟ್ಬಿಟ್ಟಿದ್ದೆ. ದೇವಸ್ಥಾನಗಳು ದೂರ, ಮತ್ತು ನಾವಿದ್ವಲ್ಲ ನಮ್ಮಮ್ಮವ್ರ ಮನೆ ಹತ್ರ, ಅದು ಅಲ್ಲಿ ಯಾವ ದೇವಸ್ಥಾನಗಳು ಅಲ್ಲಿ ಮಾಡ್ತಿರಲಿಲ್ಲ, ಪೂಜೆಗಳೆಲ್ಲ ಮಾಡ್ತಿರಲಿಲ್ಲ. ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಮಾಡ್ತಿರಲಿಲ್ಲ, ಎಲ್ಲದಕ್ಕೂ ದೂರ ಇರ್ತಿತ್ತು. ಈಗ ಹಂಗಲ್ಲ, ಇಲ್ಲಲ್ಲ, ಅದಕ್ಕೂ ನಿಯರ್ ಇದೆ. ಹಾಗಾಗಿ ನಾನು ನೆಕ್ಸ್ಟ್ ಪ್ರತಿ ಹುಣ್ಣಿಮೆ ದಿನ ಎಲ್ಲ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬರ್ತೀನಿ.